ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಲಿಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. Promotion of educational and economic interests of scheduled caste, scheduled tribes and other weaker sections anta helutte. The state shall promote with special care the educational and economic interests of the weaker section of the people, and in particular scheduled caste and scheduled tribes, and shall protect them from social injustice, all forms of exploitation. ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ನ ವಿಧಿಯಂತೆ ಆರ್ಟಿಕಲ್ 46 ಪ್ರಕಾರ ತಂದ ಕಾನೂನು ಇದು. ಇದನ್ನು ನೀವು ಸೆಕ್ಷನ್ 2 ಆಫ್ ದಿ ಆಕ್ಟ್ ಅಲ್ಲಿ ಕಾಣ್ತೀರಿ. Declaration under Article 31C of the Constitution. It is hereby declared that the provisions of this Act are for giving effect to the policy of the state towards securing the principles laid down in Article 46 of the Constitution. ಇದಾದ್ಮೇಲೆ ನೀವು ಸೆಕ್ಷನ್ 3 ಬಂದ್ರೆ ಕೆಲವು ಮುಖ್ಯವಾದ ಡೆಫಿನೇಷನ್ಸ್ ಇದಾವೆ. ಫಸ್ಟ್ ಗ್ರಾಂಟ್ ಅಂತ ಹೇಳ್ತಾರೆ, ಬ್ಯಾಂಕ್ ಅಂತ ಹೇಳ್ತಾರೆ. ಆಮೇಲೆ ಸೆಕ್ಷನ್ 3B ನಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಮೀನ್ಸ್ ಎನಿ ಲ್ಯಾಂಡ್ ಗ್ರಾಂಟೆಡ್ ಬೈ ದಿ ಗವರ್ಮೆಂಟ್ ಟು ಎ ಪರ್ಸನ್ ಬಿಲಾಂಗಿಂಗ್ ಟು ಎನಿ ಶೆಡ್ಯೂಲ್ಡ್ ಕಾಸ್ಟ್ ಆರ್ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ and includes land allotted or granted to such person under the relevant law for the time being in force relating to
agrarian reforms or land ceilings or abolitions of inams other than that relating to hereditary offices, and the word granted shall be construed accordingly. ಅಂದ್ರೆ ಈ ಹೆರಿಡಿಟರಿ ಆಫೀಸ್ನವ್ರಿಗೆ ಕೊಟ್ಟಂತ ಜಮೀನೇನಿದೆ ಅದನ್ನು ಬಿಟ್ಟು ಲ್ಯಾಂಡ್ ರಿಫಾರ್ಮ್ಸ್, ಅಗ್ರೇರಿಯನ್ ರಿಫಾರ್ಮ್ಸ್, ಲ್ಯಾಂಡ್ ಸೀಲಿಂಗ್ಸ್ ಆರ್ ಅಬಾಲಿಷನ್ ಆಫ್ ಇನಾಮ್ಸ್, ಇದ್ರ ಕೆಳಗಡೆ ಬರುವಂತ ಜಮೀನುಗಳಿಗೂ ಕೂಡ ಗ್ರಾಂಟೆಡ್ ಲ್ಯಾಂಡ್ ಅನ್ನುವ ಪದ ಅನ್ವಯವಾಗುತ್ತೆ ಅಂತ. ಇದರ ಬಗ್ಗೆ ಎರಡು ರೂಲಿಂಗ್ಸ್ ನಾನು ನಿಮ್ಗೆ ಹೇಳ್ಬೇಕಂತಿದ್ದೀನಿ. ಒಂದು ಇದು 2011 ಅಂಗವಿಕಲಾಚಾರ. ಮೊದಲನೇ ತೀರ್ಪು ಏನಂದ್ರೆ ಆಕ್ಯುಪೆನ್ಸಿ ರೈಟ್ ಮೊದಲನೇ ತೀರ್ಪು ಏನಂದ್ರೆ ಕೆಳಗಡೆ ವಿಕ್ರಮ್ಜಿತ್ ಸೇನ್ ಇಲ್ಲ ಸರ್, ಇನ್ನೊಂದು ಇದು ಆದ್ಮೇಲೆ ಬಂದಿತ್ತು, ಮುಂಚೆ ಬಂದಿತ್ತು ಅಂಗವಿಕಲಾಚಾರ. ಆಮೇಲೆ ಮೊದಲನೇ ತೀರ್ಪು 2003 ಬಂದಿದ್ದು. 2003 1 ಕರ್ನಾಟಕ ರಾಜನ್ ಪೇಜ್ 337 ಬನ್ನೂರು ಮಠ ಜಡ್ಜ್ಮೆಂಟ್ ಜಾಫರ್. ಇದು ಏನು ಬಿ ಅಂತ ಬಂದಿದೆ, ಇದು ಫುಲ್ ಬೆಂಚ್ ಜಡ್ಜ್ಮೆಂಟ್. ಈ ತೀರ್ಪು ಶ್ರೀ ಬನ್ನೂರ್ ಮಠ್ ಅವರ ಒಂದು ತೀರ್ಪಿನಿಂದ ರೆಫರ್ ಆದ ತೀರ್ಪಿದು. ಅದನ್ನ ನೀವು ILR 2001 ಕರ್ನಾಟಕ page 1931 ಮೊಹಮ್ಮದ್ ಜಾಫರ್ and another versus State of Karnataka and others. ಇದರಲ್ಲಿ ತುಂಬಾ ವಿವರವಾಗಿ ಗ್ರಾಂಟೆಡ್ ಲ್ಯಾಂಡ್ ಏನು ಅಂತ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೂ ಕೊನೆಗೆ ನ್ಯಾಯಾಲಯ ಈ ರೀತಿ ಆದೇಶ ಮಾಡ್ತು. ಏನಂದ್ರೆ since I am in a disagreement with the view of the learned single judge in this regard, and as the same question of law of general importance, in my view, it is a fit case for reference to division bench to decide the question whether the land in respect of which occupancy rights have been conferred in favor of a tenant under the provisions of Karnataka Land Reforms Act 1974 can be construed as a granted land as defined under section 3B of the Karnataka Scheduled Caste, Scheduled Tribes, Prohibition of Transfer of Certain Lands Act, whether the tenant belongs to, when the tenant belongs to Scheduled Caste or Scheduled Tribe, and thus is amenable to the jurisdiction and operation of the PTCL Act, or any or only restricted meaning to be given in this regard. Ido 2001 ILR page 1931 ನಲ್ಲಿ ನಿಮಗೆ ಸಿಗುತ್ತೆ. ಇದು ರೆಫರ್ ಆದ್ಮೇಲೆ ಫುಲ್ ಬೆಂಚ್ಗೆ ರೆಫರ್ ಆಯ್ತು. ಡಿವಿಷನ್ ಬೆಂಚ್ ಇಂದ ಫುಲ್ ಬೆಂಚ್ಗೆ ರೆಫರ್ ಆಯ್ತು.
ಅದರಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಕ್ಯುಪೆನ್ಸಿ ರೈಟ್ಸ್ ಕೊಟ್ರೆ ಅಂಥ ಜಮೀನು SC/ST ಆಕ್ಟ್ ಕೆಳಗಡೆ ಬರುವುದಿಲ್ಲ ಅಂತ ಹೇಳಿದ್ರು. ಇದನ್ನ ತೀರ್ಮಾನ ಮಾಡುವಾಗ ಈ ರೀತಿ ಹೇಳಿದ್ರು, in respect of post-constitutional grants, a land to fall within the definition of granted land as defined under section 3(1)(b) of the Act, the grantee should belong to scheduled caste or scheduled tribe as on the date of notifying the grant. Notifying the grantee's caste as scheduled castes or scheduled tribes subsequent to the date of grant will not make the land a granted land ಅಂತ ಹೇಳಿದ್ರು. ಜೊತೆಗೆ ಲ್ಯಾಂಡ್ ಫಾರ್ಮ್ಸ್ ಆಕ್ಟ್ ಅಲ್ಲಿ ಕೊಟ್ಟಂತ ಜಮೀನು ಆಕ್ಯುಪೆನ್ಸಿ ರೈಟ್ ಅದು SC/ST ಆಕ್ಟ್ ಪರಿಮಿತಿಯೊಳಗೆ ಬರೋದಿಲ್ಲ ಅಂತ ಕೂಡ ಹೇಳಿದ್ರು. ಇದರ ಬಗ್ಗೆ ಮತ್ತೆ ಕಾನೂನಿನ ಪ್ರಶ್ನೆ ಉದ್ಭವ ಆಯಿತು. NK ಪಾಟೀಲ್ ಏನಂದ್ರೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕೆಳಗಡೆ ಅರ್ಜಿ ಹಾಕಿದವನ ಜಮೀನು ಕಾನೂನಿನ ಪ್ರಕಾರವಾದ ಅರ್ಜಿ ಆಗಿರ್ಬೇಕು ಅಂತ ಹೇಳಿದ್ರು. ಅಂದ್ರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವನಿಗೆ ಗ್ರಾಂಟ್ ಆಗಿದ್ರೆ ಅವನು ಆ ಷರತ್ತಿನ ಪರಭಾರೆ ಮಾಡಬಾರದು ಅನ್ನೋ ಷರತ್ತಿನ ವಿರುದ್ಧವಾಗಿ ಪರಭಾರೆ ಮಾಡಿದ್ರೆ, ಪರಭಾರೆ ಅಂದ್ರೆ ದೇಣಿಗೆ ಕೊಟ್ಟಿದ್ರೆ, ಅದು ಆಕ್ಟ್ ನ ಪರಿಮಿತಿಯೊಳಗೆ ಬರಬೇಕು ಅಂತ. ಈ ತೀರ್ಪನ್ನ 2006 3 ಕರ್ನಾಟಕ ಲಾ ಜರ್ನಲ್ ಪೇಜ್ 101 ಅಲ್ಲಿ ನೀವು ನೋಡ್ಬೋದು. ಅದರಲ್ಲಿನ ಪ್ಯಾರಾ 6 ಅನ್ನ ನಾನು ಓದ್ತೇನೆ. One Krishnegowda has purchased the land on 5/7/72 and the petitioners claim that they are the tenants as on 1/3/74 cultivating the said land. When Krishnegowda himself has purchased the land before 1/3/74, the petitioners claiming tenancy may not be justifiable because they have established that they are cultivating the land prior to 3 years as on 1/3/1974, the agriculture year. But in the instant case, Krishnappa has purchased the land in the year 1972. Even if the land has been granted under the Land Reforms Act 1961 to the tenant, the Karnataka Scheduled Caste Scheduled Tribes Prohibition of Transfer of Certain Lands Act is applicable. The said matter came up for consideration before the division bench in the case of Dyamappa versus Appanna Bhovi. Even if occupancy right is granted under the Land Reforms Act, the Karnataka Scheduled Caste Scheduled Tribes Prohibition of Transfer of Land Act is applicable. This fact has been rightly considered by the first respondent with reference to the judgment of the division bench of this court, taking into consideration
the transaction, namely the first alienation in the year 1964 and the second alienation in 72. Both the authorities, after careful evaluation of the material on record and taking into consideration the nature of grant and the alienation, have recorded concurrent findings of fact after giving valid and specific reason findings. Therefore, interference by this court may not be justifiable in view of the law laid down by the division bench. I do not find any justification or good grounds to interfere with the well-considered impugned orders passed by both the authorities. ಅಂದ್ರೆ ಇಲ್ಲಿ ಅರ್ಜಿ ಹಾಕೊಂಡಿರ್ತಾನೆ, ಹಾಕೊಂಡ್ಬಿಟ್ಟು ಆಕ್ಯುಪೆನ್ಸಿ ರೈಟ್ ಕೊಟ್ಟಿರೋದು ನನಗೆ ಅಪ್ಲೈ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನಾನು ಪರಭಾರಿಯ ಷರತ್ತಿಗೆ ವಿರುದ್ಧವಾಗಿ ಮಾರಾಟ ಮಾಡಿದ್ದು ಅಂತ ಅವನು ಹೇಳ್ತಾನೆ. ಅದರಿಂದಾಗಿ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಡೆಪ್ಯೂಟಿ ಕಮಿಷನರ್ ಕೂಡ ಅರ್ಜಿದಾರನ ಅರ್ಜಿನ ಅಲೋ ಮಾಡ್ತಾರೆ. ಮತ್ತೆ ಕನ್ಸರ್ನ್ಡ್ ಅಥಾರಿಟಿಗೆ ಸ್ವಾಧೀನವನ್ನ ಅವನಿಗೆ ವಾಪಸ್ ಕೊಡೋದಕ್ಕೆ ಡೈರೆಕ್ಷನ್ ಕೊಡ್ತಾರೆ, ನಿರ್ದೇಶನ ಕೊಡ್ತಾರೆ. ಡೆಪ್ಯೂಟಿ ಕಮಿಷನರ್ ಕೂಡ ಅದನ್ನ ಕನ್ಫರ್ಮ್ ಮಾಡಿರ್ತಾರೆ. ಈ ಹೈಕೋರ್ಟ್ನ ಆದೇಶ ಡಿವಿಷನ್ ಬೆಂಚ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಮಾಡಿದ್ದು. ಅಂದ್ರೆ ಆಕ್ಯುಪೆನ್ಸಿ ರೈಟ್ ಕೊಟ್ಟಂತ ಆರ್ಡರ್ ಏನಿದೆ ಅದು ಗ್ರಾಂಟೆಡ್ ಲ್ಯಾಂಡ್ ಆಗಲ್ಲ. ಆದ್ರೆ ಆಕ್ಯುಪೆನ್ಸಿ ರೈಟ್ ಕೊಟ್ಟಿರೋದೇ ತಪ್ಪಾದ್ರೆ ಅದರಲ್ಲಿ PTCL ಆಕ್ಟ್ ನ ಅಥಾರಿಟೀಸ್ ಇಂಟರ್ಫಿಯರ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವ್ದು ಈ ಫುಲ್ ಬೆಂಚ್ ಡಿಸಿಷನ್ ಅನ್ನ ಆಕ್ಯುಪೆನ್ಸಿ ರೈಟ್ ಕೊಟ್ಟಂತ ಲ್ಯಾಂಡ್ ಗ್ರಾಂಟೆಡ್ ಲ್ಯಾಂಡ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಓದ್ಬೇಕಂತಿದ್ದೀನಿ. ಅದು 2003 ಕರ್ನಾಟಕ ಜನರಲ್ ಪೇಜ್ 287. 2003 Karnataka Journal, page 337. Sorry, 337. It's a full bench decision. ಅವರು ಫಸ್ಟ್ ಹೇಳ್ತಾರೆ ಪ್ಯಾರಾ 12 ಅಲ್ಲಿ ಪೇಜ್ 344. A bare reading of section 31B of the PTCL Act makes it clear that the land should be granted land by the government, and such land is to be granted to a person belonging to scheduled castes or scheduled tribes under the relevant law, including agrarian reforms. Once the land is held to be granted land, the restriction contained in section 4 regarding the apprehension of transfer of land would apply, meaning thereby such land should be granted by government. Section 77 of the Karnataka Land Reforms Act deals with disposal of surplus land, and section 77A, which has been inserted under Act 23 of 98 with effect from 1/11/1998, deals with grant of land in certain cases wherein tenant was cultivating the land as on 1374 but has failed to apply for occupancy right, and the land has vested with the government under section 44 of the Act. Again, section 44 of the Land Reforms Act, as stated above, deals with vesting of the land with the government. As per the argument of the learned government advocate, the entire land vests with the government. It is clear from the above said provision of the Act that the Act is an Agrarian Reforms Act, and therefore the grant made by the government under section 77A of the KLR Act would come within the ambit of granted land, as the land is granted by the government under the said sections. Therefore, the land which is not granted by the state government cannot prima facie be hit by provisions of the PTCL Act. It is also clear that all the lands held by or in possession of the tenants vest with the state government, free from all encumbrances, and the state government is entitled to take possession of the said properties. However,
as section 44E, the government is not entitled to take possession of the tenanted lands and permanent tenants, protected tenants, and other tenants holding the lands are entitled to such right or privileges and subject to such conditions and provided under the Act. In view of section 44 of the Karnataka Land Reforms Act, this is very clear. This is very important. It is clear that the conferment of occupancy right by the land tribunal and not by the government is only a declaration of the pre-existing right which has been conferred on the tenant under the tenant under section 45, and vesting of the land is subject to the right that is conferred on the tenant for conferment of occupancy right. Section 45 of the KLR Act gives a right to a person who is a tenant on the land to get the occupancy right conferred in his favor, and section 48A deals with the constitution of the tribunals and inquiry by the tribunal. The occupancy right will be conferred by the tribunal and not by the government under section 48A of the KLR Act on a tenant who was cultivating the land personally on 1374. Therefore, what is conferred on the tenant who was personally cultivating the land on 1374 is the declaration of his occupancy right of land on 1374 by the tribunal. The preamble to the KLR Act clearly shows that the Act is enacted to confer ownership on the tenants, and therefore it is clear that the conferment of occupancy right on the tenant who was personally cultivating the land on 1374 is conferment of ownership on the tenant as per the preamble to the Act, and the same is subject to certain restrictions which are imposed in the certificate of registration issued section 55 of the Act in form number 10. It is also seen that the conferment of occupancy right is only a declaration of the fact that the tenant who was personally cultivating the land on 1374 and the land which has vested with the government, the tenant is declared as occupant of the said land subject to the restrictions contained in the certificate of the registration. And if the tenant proves that he has been personally cultivating the land on 1374, he cannot be denied conferment of occupancy right. Andre idu baralla. Adre, under the circumstances, it is clear that occupancy right cannot at all fall within the ambit of granted land as defined under the TCL Act. Considering the argument of the government advocate with regard to automatic vesting of the land, it is seen that the vesting of land in the government is subject to vested right of a tenant to get occupancy rights, and for determination of right and conferment of occupancy right by the land tribunal, a statutory authority established under the Land Reforms Act is competent authority to determine the same on tenant who was personally cultivating the land on 1374. In this view, the occupancy right which has been granted by land tribunal cannot be construed as granted land as defined under the PTCL Act. The learned single judge in Narayan Parameshwar's case, Supra, and the division benches in Lalita Nagappa Naik's case, Supra, have not considered these aspects and have wrongly come to the conclusion that KLR Act is an agrarian reforms act by itself would not give the tenant to get occupancy right, and the argument of the government advocate on the reasoning of the said decision is not acceptable. Certainly, the decisions of Narayan Parameshwar Naik's case, Supra, and Lalita Nagappa Naik's case, Supra, are not applicable and cannot be said to be correct law to decide the controversy of the facts of the present case, and the said decisions are liable to be reversed. On the other hand, learned single judge in Muhammad Jafar's case, Supra, by an elaborate order, while considering the provisions of section 77A of the Act, and has rightly interpreted them with valid reasons. Accordingly, we are satisfied with the reasons of the learned single judge in Muhammad Jafar's case, Supra, approve the same. On overall consideration, as discussed above, we are of the view that the land in respect of which occupancy
has been conferred under Section 48A of the KLR Act would not fall within the ambit of granted land. ನಾನು ಸೆಕ್ಷನ್ಗಳನ್ನು ಓದ್ತಾ ಇದ್ದೆ, ಅದ್ರಲ್ಲಿ ಕೆಲವುದನ್ನು ಮಾತ್ರ ಇಲ್ಲಿ ಪ್ರಸ್ತಾಪಿಸ್ತೇನೆ. ಗ್ರಾಂಟೆಡ್ ಲ್ಯಾಂಡ್ ಅಲ್ಲಿ ಸೆಕ್ಷನ್ 3 ಪ್ರಕಾರ ಪರಭಾರೆ ಮಾಡೋದು ಶೆಡ್ಯೂಲ್ಡ್ ಕಾಸ್ಟ್ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದವ್ರಿಗೆ ಮಾಡಿದ್ರೂ ಕೂಡ ಅದು ಪರಭಾರೆಯ ನಿಯಮಕ್ಕೆ ವಿರೋಧವಾಗಿದ್ರೆ ಆಕ್ಟ್ ಅಪ್ಲೈ ಆಗ್ತದೆ. ಇದ್ರ ಬಗ್ಗೆ ನಾನು ಒಂದು ತೀರ್ಪನ್ನ ಉದ್ಧರಿಸಬೇಕಾಗುತ್ತೆ. ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಅಲ್ಲಿ ಒಂದು ರೂಲ್ ಇದೆ. ರೂಲ್ 29A of the Karnataka Land Grant Rules. ಇದರಲ್ಲಿ ಈ ರೂಲ್ ಓದ್ಬಿಡ್ತೇನೆ, ಆಮೇಲೆ ತೀರ್ಪನ್ನ ಹೇಳ್ತೇನೆ. Notwithstanding 29A, certain condition not to apply. Notwithstanding anything contained in Rule 40 of the Karnataka Land Grant Rules 1969, the provisions of any rule that the land granted shall not be alienated except to the members of the scheduled castes and scheduled tribes shall, with effect from the commencement of the Act, commencement of the Karnataka Land Grant Amendment Rules, cease to operate. ಲಕ್ಷ್ಮಮ್ಮ ಕೇಸ್, ಆಮೇಲೆ ಜಸ್ಟಿಸ್ ಮೋಹನ್ ಅವ್ರ ಜಡ್ಜ್ಮೆಂಟ್. ಇದನ್ನ ಇಂಟರ್ಪ್ರಿಟ್ ಮಾಡ್ತಾ ಲಕ್ಷ್ಮಮ್ಮ ವರ್ಸಸ್ ಸ್ಟೇಟ್ 1983 1 ಕರ್ನಾಟಕ ಕೆಳಗಡೆ ಇದರ ಬಗ್ಗೆ ಇಂಟರ್ಪ್ರಿಟ್ ಮಾಡ್ತಾ ಡಿವಿಷನ್ ಬೆಂಚ್ನವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಹೀಗೆ ಯಾವ್ದಾದ್ರೂ ಕಾನೂನಿನಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ನವ್ರನ್ನ ಬಿಟ್ಟು ಇನ್ಯಾರಿಗೂ ಪರಭಾರೆ ಮಾಡಬಾರ್ದು ಅಂತಿದ್ರೆ ಆ ಕಾನೂನು ಈ ದಿನದಿಂದ ಆಪರೇಟ್ ಆಗುದಿಲ್ಲ, ಸೀಸ್ ಟು ಆಪರೇಟ್ ಅಂತ ಹೇಳಿದ್ರು. ಯಾವುದಂದ್ರೆ 17/10/1974. ಅಂದ್ರೆ ಕಾನೂನಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಾತ್ರ ನೀನ್ ಮಾರಾಟ ಮಾಡ್ಬೋದು ಅಂತ ಹೇಳಿದ್ರೆ ಅದು ಇನ್ಮೇಲಿಂದ ಅದು ಅಪ್ಲೈ ಆಗೋದಿಲ್ಲ, ಸೀಸ್ ಟು ಆಪರೇಟ್ ಅಂತ ಹೇಳಿದ್ರು. ಇದು ಲಕ್ಷ್ಮಮ್ಮ ವರ್ಸಸ್ ಸ್ಟೇಟ್ ನಲ್ಲಿ ನಿಮ್ಗೆ ಸಿಗುತ್ತೆ 1983 1 ಕರ್ನಾಟಕ 417. ಆದ್ರೆ ಜಸ್ಟಿಸ್ ಮೋಹನ್, ಆದ್ರೆ ಇದನ್ನ ಜಸ್ಟಿಸ್ ಮೋಹನ್ ಮತ್ತು ಜಸ್ಟಿಸ್ ರಾಮಕೃಷ್ಣ ಅವರು ILR 1991 ಕರ್ನಾಟಕ ಪೇಜ್ 2375 ಅವ್ರೇನ್ ಹೇಳಿದ್ರು ಅಂದ್ರೆ, ಸೆಕ್ಷನ್ 11 ಆಫ್ ದಿ ಆಕ್ಟ್ ಪ್ರಕಾರ the act will override provisions of all other enactments and therefore this rule is valid. The rule saying that you shall not alienate it except to the member of scheduled caste and scheduled tribe ಅಂತ ಹೇಳಿದ್ರು. ನಾನು ಸೆಕ್ಷನ್ 11 ಓದ್ಬಿಡ್ತೇನೆ. ಸೆಕ್ಷನ್ 11 ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, the act to override other laws, the provisions of this act shall have overriding effect, shall have effect notwithstanding anything inconsistent therewith,
contained in any other law for the time being in force, or any custom, usage or contract, or any decree or order of a court, tribunal or other authority. Now, ಇದನ್ನ ಕೋಟ್ ಮಾಡಿ ಇನ್ನೊಂದು ಡಿವಿಷನ್ ಬೆಂಚ್ನವರು ಹಿಂದಿನ ರೂಲಿಂಗ್ ತಪ್ಪು ಅಂತ ಹೇಳಿದ್ರು. ಅದು ಡಿಸ್ಟಿಂಗ್ವಿಶ್ಡ್ ಅಂತ ಈ ತೀರ್ಪಿನಲ್ಲಿ ಬರೆದಿದೆ, ಪ್ರಿಂಟ್ ಆದ ತೀರ್ಪಿನಲ್ಲಿ. ಆದ್ರೆ ತೀರ್ಪಿನಲ್ಲಿ ತಪ್ಪು ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ಯಾರಾ 13 ಬನ್ನಿ. ಆ ಜಡ್ಜ್ಮೆಂಟ್ ಅಲ್ಲಿ ಪೇಜ್ 2379 ಯಾವುದು ಅಂದ್ರೆ ILR 1991 ಕರ್ನಾಟಕ 2375 at page 2379 ಹೇಳ್ಬಿಟ್ಟು ಪ್ಯಾರಾ 15 ನಲ್ಲಿ the conclusion reached by the division bench, earlier division bench, interpreting rule 29A, that the condition imposed in the certificates regarding alienation would not come in the way of transfers effected on and from 1710-74 and the alienation made thereafter to persons other than SC/ST would be valid is incorrect anta ಹೇಳ್ತಾರೆ. In this connection it is necessary to read. ನನಗೆ ಈ ತೀರ್ಪಿನ ಬಗ್ಗೆ ಇರುವ ಅಬ್ಜೆಕ್ಷನ್ ಇಷ್ಟೇನೆ, ತಕರಾರು ಇಷ್ಟೇನೆ. ಒಂದು, ಹಿಂದಿನ ತೀರ್ಪು ಕೂಡ ಇಬ್ರು ಜಡ್ಜ್ಗಳು ಮಾಡಿದ ತೀರ್ಪು, ಈ ತೀರ್ಪು ಕೂಡ ಇಬ್ರು ಜಡ್ಜ್ಗಳು ಮಾಡಿದ ತೀರ್ಪು. ಎಥಿಕ್ಸ್ ಪ್ರಕಾರ ಇಬ್ರು ಜಡ್ಜ್ಗಳು ಮಾಡಿದ ತೀರ್ಪನ್ನ ನೀವು ಇನ್ನೊಂದು ಇಬ್ರು ಜಡ್ಜ್ಗಳ ಬೆಂಚು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ತಪ್ಪು ಅಂತ ಅನ್ಸಿದ್ರೆ ಫುಲ್ ಬೆಂಚ್ಗೆ ಹಾಕ್ಬೇಕು. ಫುಲ್ ಬೆಂಚ್ನವ್ರು ಹೇಳ್ಬೇಕು, ಹೌದು ಈ ಕಾನೂನು ತಪ್ಪು, ಹಿಂದೆ ಬರೆದದ್ದ ಕಾನೂನು 83(1) ಲಕ್ಷ್ಮಮ್ಮ ಕೇಸಲ್ಲಿ ಬರೆದ ತೀರ್ಪು ತಪ್ಪು, ಇದು ಕರೆಕ್ಟು, ಯಾಕಂದ್ರೆ ಓವರ್ ರೈಡಿಂಗ್ ಎಫೆಕ್ಟ್ ಆಫ್ ದ ಆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದು ತಪ್ಪು ಅಂತ ಹೇಳ್ಬೇಕಾದ್ರೆ ಅದನ್ನ ಫುಲ್ ಬೆಂಚ್ ಬರಿಬೇಕಿತ್ತು. ಒಂದು. ಎರಡನೇದು, ಈ ಕಂಡೀಷನ್ ನೋಡಿ, ಇದು ಬೋರ್ಡ್ ಸ್ಟ್ಯಾಂಡಿಂಗ್ ರೂಲ್ಸ್ ಮಡ್ರಾಸ್ ಆಕ್ಟ್ ಅಲ್ಲಿ ಇದೆ, ಮಡ್ರಾಸ್ ರೂಲ್ಸ್ ಅಲ್ಲಿ ಇದೆ. ಏನಂದ್ರೆ 10 ವರ್ಷ ಪರಭಾರೆ ಮಾಡಬಾರ್ದು, ಆಮೇಲೂ ಕೂಡ ನೀವು SC/ST ಆಕ್ಟ್ನವ್ರಿಗೆ ಮಾಡಬೇಕು ಪರಭಾರೆ ಮಾಡಬೇಕಾದ್ರೆ ಅಂತ ಇದೆ. ಮಡ್ರಾಸ್ ಬೋರ್ಡ್ ಸ್ಟ್ಯಾಂಡಿಂಗ್ ರೂಲ್ಸ್ ಅಂತ ಇದೆ, ಅದನ್ನ ನೋಡಿ. ಆದ್ರೆ ಇದರಲ್ಲಿರೋ ಇನ್ಇಕ್ವಾಲಿಟಿ ಏನಂದ್ರೆ, ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ನವನು ಅವನ ಜಾತಿಯವ್ರಿಗೇನೆ ಅವನ ಪಂಗಡದವ್ರಿಗೆ ಕೊಡ್ಬೇಕು ಅಂತಾದ್ರೆ ನೀವು ಯೋಚನೆ ಮಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅವ್ರಿಗಿರುವಂಥ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನು ಗಮನಿಸಿ. ನಾನು ಈ ನನ್ನ ಜಮೀನನ್ನು ಮಾರಾಟ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಪರಿಶಿಷ್ಟ ಜಾತಿಯವನು ನಾನು ಅಥವಾ ಪರಿಶಿಷ್ಟ ವರ್ಗದವನು, ನನಗೆ ಗ್ರಾಂಟ್ ಆಗಿದೆ, ನಾನು ಮಾರಬೇಕು, 10 ವರ್ಷದ ಮೇಲೆ ಮಾರಬೇಕು, ಅದಕ್ಕೆ ಅವಕಾಶ ಇದೆ. ಆದ್ರೆ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಮಾರಬೇಕು ಅಂತ ಹೇಳಿದ್ರೆ ನನಗೇನು ಹಣ ಬರ್ಬೋದು ಯೋಚನೆ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಆರ್ಥಿಕವಾಗಿ ತುಂಬಾ ಹಿಂದುಳಿದವರು. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಈ ಲಕ್ಷ್ಮಮ್ಮ ಅವರ ಕೇಸು ಸರಿಯಾದ ಅಭಿಪ್ರಾಯವನ್ನು ಕೊಟ್ಟಿದೆ. ಅದಾದ್ಮೇಲೆ ಬರೆದ 1991 ಕರ್ನಾಟಕ ILR 1991 ಕರ್ನಾಟಕ 2381 ನಲ್ಲಿ ರಿಪೋರ್ಟ್ ಆದ ಕೇಸು ತಪ್ಪು. ಒಂದು, ಫುಲ್ ಬೆಂಚ್ಗೆ ಕಳಿಸ್ಬೇಕಿತ್ತು ಅವರು. ಎರಡನೇದ್ದು, ಇದನ್ನ ಗಮನ ಇಟ್ಕೊಳ್ಳಿಲ್ಲ ಅವರು. ಯಾಕಂದ್ರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವನು 10 ವರ್ಷ ಆದ್ಮೇಲೆ, ಅಂದ್ರೆ ಕಂಡೀಷನ್ ಷರತ್ತಿಗೆ ಮೀರಿದ
ದಿನದಲ್ಲಿ ಅವನು ಪರಭಾರೆ ಮಾಡಬೇಕು ಅಂತಿದ್ರೆ ಅವನಿಗೆ ಒಳ್ಳೆ ಬೆಲೆ ಬರಬೇಕಾದ್ರೆ ಬೇರೆಯವ್ರಿಗೆ ಮಾರಬೇಕು. ಅವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಾಡಿದ್ರೆ ಅಷ್ಟು ಬೆಲೆ ಬರಲಾರದು, ಮಾರ್ಕೆಟ್ ಪ್ರೈಸ್ ಬರಲಾರದು. ಈ ದೃಷ್ಟಿಯಿಂದ ನನ್ನ ಅಭಿಪ್ರಾಯ ಏನಂದ್ರೆ ಹಿಂದಿನ ತೀರ್ಪು ಸರಿಯಾದ ತೀರ್ಪು ಅಂತ. ಆಮೇಲೆ ಇದರಲ್ಲಿ ಸೆಕ್ಷನ್ 3 ನಲ್ಲಿ ಟ್ರಾನ್ಸ್ಫರ್ ಅಂತ ಇದೆ. ಸೇಲ್, ಗಿಫ್ಟ್, ಎಕ್ಸ್ಚೇಂಜ್, ಮಾರ್ಗೇಜ್, lease or any other transaction not being a partition among members of the family or testamentary disposition and includes creation of a charge or an agreement to sell, exchange, mortgage or lease or enter into any other transaction. Therefore, ಇದರಲ್ಲಿ ಪ್ರಶಂಸೆಗೆ ಒಳಗಾಗಬೇಕಾದಂತ ಪ್ರಾವಿಷನ್ ಅಂದ್ರೆ ಅಗ್ರಿಮೆಂಟ್ ಟು ಸೆಲ್ ಅನ್ನು ಕೂಡ ಟ್ರಾನ್ಸ್ಫರ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ಅಗ್ರಿಮೆಂಟ್ ಟು ಸೆಲ್ ಟ್ರಾನ್ಸ್ಫರ್ ಅಲ್ಲ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಪ್ರಕಾರ. ಆದರೆ SC/ST ಆಕ್ಟ್ ಅಲ್ಲಿ ಅಗ್ರಿಮೆಂಟ್ ಟು ಸೆಲ್ ಕೂಡ ಟ್ರಾನ್ಸ್ಫರ್ ಅಂತ ಹೇಳಿದ್ದಾರೆ. ಅದೊಂದು ಒಳ್ಳೆ ವರ್ಡ್ ಅಂತ, ಒಳ್ಳೆ ಇನ್ಕ್ಲೂಷನ್ ಅಂತ ನನಗನ್ಸುತ್ತೆ. ಆಮೇಲೆ ಲ್ಯಾಂಡ್ ಅಕ್ವೈರ್ ಆಗುತ್ತೆ. ಲ್ಯಾಂಡ್ ಅಕ್ವೈರ್ ಆದ್ಮೇಲೆ ಅಕ್ವೈರ್ ಆದ ಲ್ಯಾಂಡು ಪರಿಶಿಷ್ಟ ಜಾತಿಯವನಿಗೆ ಗ್ರಾಂಟ್ ಆಗಿದ್ದು, ಆ ಗ್ರಾಂಟ್ ಆದವನು ಪರಭಾರೆ ಷರತ್ತನ್ನು ಉಲ್ಲಂಘಿಸಿ ಮಾರಿರ್ತಾನೆ. ಅದಕ್ಕೆ ತೀರ್ಪು ಕೊಟ್ಟಿದ್ದಾರೆ. ಅಂಥ ಸಮಯದಲ್ಲಿ ಕಾಂಪನ್ಸೇಷನ್ ಪರಿಶಿಷ್ಟ ಜಾತಿಯವನಿಗೆ ಸಿಗುತ್ತೆ ಅಂತ. ಅದು DH ಕೃಷ್ಣ ಸಾ ಇರ್ಬೇಕಲ್ಲ ವರ್ಸಸ್ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಬ್ಯಾಂಗ್ಳೂರ್ 2010 ಕರ್ನಾಟಕ AIR 213. ಇಲ್ಲಿದೆ. ಪ್ಯಾರಾ 11 ನಲ್ಲಿ ಓದ್ತಾ ಇದ್ದೀನಿ ನಾನು. In so far as the petitions in WP so and so are concerned, in both the petitions it is found as a fact that the grant in the respective cases was made with the condition imposing a permanent bar against alienation, in the face of which there were sale transactions, the same being within 30 years from the date of KPTCL Act having come into force. It cannot be said that the plea of adverse possession set up by the petitioner was tenable in the light of the law referred to above. ಆಮೇಲೆ ಇಲ್ಲಿದೆ period of limitation.
Para 4 nalle, it is contended by the counsel for the petitioner in WP 5390 of 2006 that it is apparent from the record that the land in question had been granted to the original grantee under the Gromore Food Scheme in the year 1945. The same was conferred absolutely in favor of the grantee under a government order dated 6/7/1955, which was duly published. A certificate of title was therefore issued as on 3/11/55. It was by way of a sale deed dated 18/8/58 that the grantee had sold the entire land of 4 acres of land granted to him in favor of Chikkanna. The petitioner had purchased an extent of 2 acres 20 guntas under sale deed dated 24/4/1968 from a subsequent purchaser's widow. It is contended that the question therefore would be whether in the first case dated so and so or the sale in 1968 in favor of the petitioner would be challenged as being void. ಅದನ್ನು ಹೇಳಿ ಇದು ಪರಭಾರೆ ಷರತ್ತಿಗೆ ವಿರುದ್ಧವಾಗಿದ್ದರಿಂದ ಕಾಂಪನ್ಸೇಷನ್ ಗ್ರಾಂಟಿಗೆ ಸಿಗಬೇಕು ಅಂತ ಮಾಡಿದ್ದಾರೆ. ಸೆಕ್ಷನ್ 4 ಇದರಲ್ಲಿ ಒಂದು ಈ ಕಾನೂನು ಬರೋಕ್ ಮುಂಚೆ ಅಥವಾ ಕಾನೂನು ಬಂದ ಮೇಲೆ ಗ್ರಾಂಟ್ ನ ಟರ್ಮ್ಸ್ ವಿರುದ್ಧವಾಗಿ ಪರಭಾರೆ ಮಾಡಿದ್ರೆ ಅದು ನಲ್ ಅಂಡ್ ವಾಯ್ಡ್ ಅಂತ ಓದ್ತೀನಿ. Prohibition of transfer of granted lands, notwithstanding anything in any law, agreement or contract or instrument, any transfer of granted lands made either before or after the commencement of this act, in contravention of the terms of grant of such land or the law providing for such land, such grant or subsection 2 shall be null and void, and no right, title or interest in such land shall be conveyed or be deemed ever to have conveyed by such transfer. Therefore, ಕಾನೂನು ಬರೋಕ್ ಮುಂಚೆ ಆಗ್ಲಿ ಅಥವಾ ಆಮೇಲೆ ಆಗ್ಲಿ ಷರತ್ತಿಗೆ ವಿರುದ್ಧ ಪರಭಾರೆ ಮಾಡಿದ್ರೆ ಆ ಕ್ರಯಪತ್ರ ರದ್ದಾಗತ್ತೆ. ಎರಡನೇದು ಬಹಳ ಮುಖ್ಯ, ನೋ ಪರ್ಸನ್ ಶಾಲ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ಟ್ರಾನ್ಸ್ಫರ್ ಆರ್ ಅಕ್ವೈರ್ ಬೈ ಟ್ರಾನ್ಸ್ಫರ್ ಆಫ್ ಎನಿ ಲ್ಯಾಂಡ್, ಎನಿ ಗ್ರಾಂಟೆಡ್ ಲ್ಯಾಂಡ್ without the previous permission of the government. Now, any granted land ಅಂತ ಹೇಳಿದ್ರೆ ನಮ್ಮ ಹೈಕೋರ್ಟ್ ನಲ್ಲಿ ಕೆಲವು ತೀರ್ಪಿನಲ್ಲಿ ಯಾವುದೇ ಗ್ರಾಂಟ್ ಆಗಲಿ ಪರಭಾರೆ ಷರತ್ತು ಮುಗಿದು ಹೋಗಿದ್ದ ಗ್ರಾಂಟ್ ಆದ್ರೂ ಅದು ಗ್ರಾಂಟೆಡ್ ಲ್ಯಾಂಡ್, ಅದರಿಂದ ನೀವು ಪರಭಾರೆ ಮಾಡಬಾರ್ದು ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಆಕ್ಟ್, ಗವರ್ಮೆಂಟ್ ಪರ್ಮಿಷನ್ ತಗೊಳ್ಬೇಕು ಅಂತ. ಆದ್ರೆ ಅವರು ಮಂಚೇಗೌಡರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ದನ್ನ ನೋಡಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಮಂಚೇಗೌಡ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಹಿಂದೆ ತನ್ನ ತೀರ್ಪಿನಲ್ಲಿ ಹೇಳಿದೆ, ಪ್ಯಾರಾ 24 ಪೇಜ್ 314 1984 3 SCC ಪೇಜ್ 301 ಜಡ್ಜ್ಮೆಂಟ್ ಕಮೆನ್ಸ್ ಆಗೋದು 314 ಪ್ಯಾರಾ 24 ಅಲ್ಲಿ. Though we have come to conclusion that the act is valid, yet in our opinion we have to make certain aspects clear. Granted lands which had been transferred after the expiry of prohibition do not come within the purview of the act. ಅಂದ್ರೆ 15 ವರ್ಷ ಪರಭಾರೆ ನಿಯಮ ಇರುತ್ತೆ. ಅವನು 69, 70 ಖರೀದಿ ಮಾಡ್ತಾನೆ. ಅಂಥವನು ಆಮೇಲೆ ಕಾನೂನು ಬಂದ ಮೇಲೆ ಸಬ್ಸೆಕ್ಷನ್ ಮಾರಾಟ ಮಾಡಿದ್ರೆ ಸಬ್ಸೆಕ್ಷನ್ 2 ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೆಲವು ತೀರ್ಪುಗಳಲ್ಲಿ ಇಲ್ಲ, ಗ್ರಾಂಟೆಡ್ ಲ್ಯಾಂಡ್ ಅಂದ್ರೆ ಫಾರ್ ಎವರ್ ಇಟ್ಸ್ ಅ ಗ್ರಾಂಟೆಡ್ ಲ್ಯಾಂಡ್ ಅಂತ ಹೇಳಿದ್ದಾರೆ, ಅದು ತಪ್ಪು. ಆಮೇಲೆ
ಅದಾದ್ಮೇಲೆ ಸೆಕ್ಷನ್ 5 ಬರೋಣ. ಸೆಕ್ಷನ್ 5 ಅಲ್ಲಿ ಎಸ್ resumption and restitution of granted lands where on application by the interested person or on information given in writing by any person or suo motu and after such inquiry as it deems necessary, the assistant commissioner is satisfied that the transfer of any land, any granted land is null and void under subsection 1 of section 4, he may by order take possession of the land after evicting all persons in possession of the land thereof in such manner as may be prescribed. ಯಾರು ಪರಭಾರೆ ನಿಷಿದ್ಧ ಇದ್ದ ಕಾಲದೊಳಗೆ ಖರೀದಿ ಮಾಡ್ತಾರೋ ಅಂತವ್ರನ್ನ ಎವಿಕ್ಟ್ ಮಾಡ್ಬೋದು, provided that no such order shall be made except after giving the person affected a reasonable opportunity of being heard. Then B, restore such land to original grantee or his legal heir where it is not reasonably practicable to restore the land to such grantee or legal heir, such land shall be deemed to have vested in the government. ನಾನು ಹಿಂದೆನೇ ಹೇಳಿದೆ, ಹೀಗೆ ಯಾವಾಗ ಪರಭಾರೆ ವಿರುದ್ಧವಾಗಿ ನೀವು ಕ್ರಯ ಮಾಡಿದ ತಪ್ಪು ಅಂತ ಹೇಳ್ತಾರೋ ಆವಾಗ ಗ್ರಾಂಟಿ ಅಥವಾ ಲೀಗಲ್ ಏರ್ ಸಿಗದೆ ಹೋದ್ರೆ such land shall be deemed to have vested in the government free from all encumbrances. ನಾನು ಲಿಮಿಟೇಷನ್ ಹೇಳ್ತಾ ಹೇಳಿದೆ, ಹೀಗೆ ಪರಭಾರೆ ಪೀರಿಯಡ್ನ ಒಳಗಡೆ ಪರಭಾರೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆದರೆ 20 ವರ್ಷದ ಮೇಲೆ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ್ರು ಕೂಡ ಆ ಪರಭಾರೆ ನಿಷಿದ್ಧ, ಅದು ವಾಯ್ಡ್. ಅದು ಇದನ್ನು ಗವರ್ಮೆಂಟ್ನವ್ರು ಗಮನಿಸ್ಬೇಕು. ಯಾಕಂದ್ರೆ ಅವರು ಅದನ್ನು ತಗೊಂಡು ಇಟ್ ಮೇ ಗ್ರಾಂಟ್ ಸಚ್ ಲ್ಯಾಂಡ್ ಟು ಎ ಪರ್ಸನ್ ಬಿಲಾಂಗಿಂಗ್ ಟು ಎನಿ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ರೂಲ್ ರಿಲೇಟಿಂಗ್ ಟು ಗ್ರಾಂಟ್ ಆಫ್ ಲ್ಯಾಂಡ್. ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸಿ, ಸೆಕ್ಷನ್ 77A ಲ್ಯಾಂಡ್ ರಿಫಾರ್ಮ್ಸ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ 77 ಅಲ್ಲಿ ಗವರ್ಮೆಂಟ್ನವ್ರು ತಗೊಂಡ ಲ್ಯಾಂಡ್ ಅನ್ನ ಅದನ್ನ ಅವ್ರು ಡಿಸ್ಪೋಸಲ್ ಮಾಡ್ತಾರೆ. 77 ಏನ್ ಮಾಡಿದ್ರು, ಹೀಗೆ ಈ 77 ಕೆಳಗಡೆ ತಗೊಂಡ ಜಮೀನುಗಳನ್ನ ಯಾರು ಟೆನೆಂಟ್ ಆಗಿರ್ತಾನೆ ಕೆಲವು ಷರತ್ತುಗಳು ಒಳಪಟ್ಟು ಅವನಿಗೆ ಕೊಡ್ಬೋದು ಅಂತ. ಇಲ್ಲಿ ಈ ಕಾನೂನಲ್ಲಿ ಏನ್ ಹೇಳುತ್ತೆ, ಕಾನೂನು ಏನ್ ಹೇಳುತ್ತೆ, ಈಗ 20 ವರ್ಷದ ಮೇಲಾದ್ರೆ ನೀವು ಅರ್ಜಿ ಕಳ್ಕೊತೀರಿ ಅಂತ. ಆದ್ರೆ ಸರ್ಕಾರ ಬಂದ ಮೇಲೆ ಅವ್ರಿಗೆ ಕೊಡ್ಬೋದು. ಸರ್ಕಾರದ ವಶಕ್ಕೆ ಬಂದ ಮೇಲೆ ಆ ಗ್ರಾಂಟಿಗೆ ನೀವು ವಾಪಸ್ ಕೊಡ್ಬೋದು. ಅದಕ್ಕೇನಾದ್ರೂ ಪ್ರಾವಿಷನ್ ಮಾಡ್ಬೋದು ಗವರ್ಮೆಂಟ್ನವರು. ಸೊ ಇಲ್ಲಿ ಏನು ಹೇಳುತ್ತೆ, ಯಾರು ಸಿಗದೆ ಹೋದ್ರೆ ಅದನ್ನ government may grant such land to person belonging to any of the scheduled castes or scheduled tribes in accordance with the rules relating to grant of land. Therefore, ಈ ಕಾನೂನಿನ ಪ್ರಕಾರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಇಲ್ಲಿಲ್ಲ, ಆಯ್ತಾ? ದೆನ್ ಇದನ್ನ ಯಾವ ಕ್ವಶನ್, ಯಾವ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೆಕ್ಷನ್ 5A ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಇದು ಹಿಂದೆ ಈ ಆದೇಶ ಹೊರಡಿಸಿದ ಮೇಲೆ ಪರ್ಚೇಸರ್ ಮಾತ್ರ ಅಪೀಲ್ ಹಾಕುವಂತ ಅವಕಾಶ ಇತ್ತು. ಆದರೆ ಒಂದು ದಿನ ಕೋರ್ಟ್ನಲ್ಲಿ ಈ ಡಿಫೆಕ್ಟ್ ಏನಿದೆ ಗ್ರಾಂಟಿಗೆ ಅಪೀಲ್ ಹಾಕುವಂತ ಅವಕಾಶ ಇರಲಿಲ್ಲ.
ಈ ಡಿಫೆಕ್ಟ್ ಅನ್ನ ಆಗಿನ ಅಡ್ವೊಕೇಟ್ ಜನರಲ್ ಅವರ ಗಮನಕ್ಕೆ ತಂದ್ರು. ಆಗಿನ ಅಡ್ವೊಕೇಟ್ ಜನರಲ್ ಅವರು ಶ್ರೀ ಸಂತೋಷ್ ಹೆಗ್ಡೆ ಅವರು. ಅವ್ರಿಗೆ ಹೇಳಿದ ತಕ್ಷಣ ಅವರು ಸರ್ಕಾರಕ್ಕೆ ಹೇಳಿ ಇದನ್ನ ತಿದ್ದುಪಡಿ ಮಾಡಿ ಆದೇಶ ಆದ್ಮೇಲೆ ಇಬ್ರು ಕೂಡ ಅಂದ್ರೆ ಗ್ರಾಂಟಿ ಮತ್ತು ಪರ್ಚೇಸರ್ ಇಬ್ರು ಕೂಡ ಅದ್ರ ಮೇಲೆ ಅಪೀಲ್ ಮಾಡಬಹುದು. ಸಪೋಸಿಂಗ್ ಗ್ರಾಂಟಿ ವಿರುದ್ಧ ಆಗಿದ್ರೆ ಅವನು ಅಪೀಲ್ ಮಾಡಬಹುದು, ಪರ್ಚೇಸರ್ ವಿರುದ್ಧ ಆಗಿದ್ರೆ ಪರ್ಚೇಸರ್ ಕೂಡ ಮಾಡಬಹುದು. ನಾನು ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ತೀರ್ಪುಗಳು ಬಂದಿದ್ದಾವೆ, ಈ ಕಾನೂನಿನ ದೋಷ ಗಮನಕ್ಕೆ ಬಂದಿದೆ, ಸರ್ಕಾರ ಯಾವ ಕ್ರಮನೂ ತಗೊಂಡಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಹಿಡೋಕೆ ಸಪೋಸಿಂಗ್ ಪರಭಾರೆ ತಪ್ಪು ಅಂತ ಆದ್ರೆ ಪರ್ಚೇಸರ್ಗೆ ಏನಾದ್ರೂ ಪರಿಹಾರ ಅಂತ ಕೊಡೋದು, ಇದನ್ನ ಅವ್ರು ಗಮನಿಸಬಹುದಿತ್ತು ಸರ್ಕಾರದವರು. ಅದನ್ನ ಮಾಡಿಲ್ಲ ಅನ್ನೋದಕ್ಕೆ ಇದಕ್ಕೆ ಹೇಳಿದೆ. ಇದನ್ನ ಗೊತ್ತಿರುವಂತ ವಕೀಲರು, ಸರ್ಕಾರಿ ವಕೀಲರು, ಅಡ್ವೊಕೇಟ್ ಜನರಲ್ ಅವರು ಇದನ್ನ ಗಮನಕ್ಕೆ ತರಬಹುದು. ಇದನ್ನ ಸ್ವಲ್ಪ ತಿದ್ದುಪಡಿ ಮಾಡಿದ್ರೆ ಕೇಸುಗಳು ಕಡಿಮೆ ಆಗ್ತವೆ, ಆದ್ರೆ ಗ್ರಾಂಟಿಗಳಿಗೆ ಪರಿಹಾರ ಸಿಗುತ್ತೆ ಅಂತ. ಹಾಗೆ ಸೆಕ್ಷನ್ 5 ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾವಿಷನ್ ಇದೆ. ಫಾರ್ ದಿ ಪರ್ಪಸ್ ಆಫ್ ದಿಸ್ subsection 3, for the purpose of this section, where any granted land is in the possession of a person other than the original grantee or his legal heirs, it shall be presumed until contrary is proved that such person has acquired land by a transfer which is null and void under the provisions of section 4. Therefore, granted land ಆಗಿದ್ದು ಗ್ರಾಂಟಿಯ ಬದಲು ಬೇರೆ ಯಾರಾದ್ರೂ ಅದರ ಸ್ವಾಧೀನದಲ್ಲಿದ್ರೆ ಅವನು ಸಾಬೀತು ಮಾಡೋ ತನಕ ಅವನ ಕ್ರಯ ನಲ್ ಅಂಡ್ ವಾಯ್ಡ್ ಅಂತ ಮಾಡ್ಬೋದು ಅಂತ. ಇದು ಒಳ್ಳೆ ಪ್ರಾವಿಷನ್ ಇದು. ಯಾಕಂದ್ರೆ ತಾನು ಮಾಡಿದ ಕ್ರಯ ಪ್ರೊಹಿಬಿಟೆಡ್ ಅಂತ ಹೇಳೋದು ಕಷ್ಟ ಆಗುತ್ತೆ. ಹಾಗಾಗಿ ಪರ್ಚೇಸರ್ ಪ್ರೂವ್ ಮಾಡಬೇಕು. ಪ್ರಿಸಂಪ್ಷನ್ ಇದೆ ಏನಂದ್ರೆ, ಗ್ರಾಂಟೆಡ್ ಲ್ಯಾಂಡ್ ಒಬ್ಬನ ಹತ್ರ ಇದ್ರೆ ನೀನು ಆ ಕಾನೂನಿನ ವಿರುದ್ಧ ತಗೊಂಡಿದ್ಯಾ ಅಂತ ನಲ್ ಅಂಡ್ ವಾಯ್ಡ್ ಪ್ರೂವ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಬರುವಂತ ಸೆಕ್ಷನ್ಸ್ ಏನಿದೆ ಅದಷ್ಟು ಸೆಕ್ಷನ್ 11 ಬಿಟ್ಟು ಉಳಿದ ಸೆಕ್ಷನ್ಗಳು ಅಷ್ಟು ಮಹತ್ತರವಾದ್ನಲ್ಲ. ಸೆಕ್ಷನ್ 6 ಅಲ್ಲಿ ಅದೇ ಗ್ರಾಂಟೆಡ್ ಲ್ಯಾಂಡ್ಸ್ ಅನ್ನ ರಿಜಿಸ್ಟರ್ ಮಾಡಬಾರ್ದು ಅಂತ. ಹಾಗೆ ಸೆಕ್ಷನ್ 7 ನಲ್ಲಿ ಗವರ್ಮೆಂಟ್ ಗೆ ಮಾಡಿದ ಟ್ರಾನ್ಸ್ಫರ್ಗೆ ಈ ಕಾನೂನು ಅಪ್ಲೈ ಆಗೋದಿಲ್ಲ ಅಂತ. ನಂತರ ಪೆನಾಲ್ಟಿ, ಇದು ಯಾರಿಗೂ ಮಾಡಿಲ್ಲ, ಯಾರಿಗೂ ಪೆನಾಲ್ಟಿ ಕೊಟ್ಟಿಲ್ಲ. ವೇರೆವರ್ whoever acquires any granted land in contravention of the provisions of subsection 2 of section 4, ಅಂದ್ರೆ ಆಕ್ಟ್ ಬಂದ ಮೇಲೆ ತಗೊಂಡ್ರೆ he shall be punished with imprisonment which may extend to 6 months or with fine which may extend to 2,000 rupees or with both. ಇದನ್ನ ಮಾಡಿದ್ ನಾನು ನೋಡಿಲ್ಲ. ಇದು ಕಾನೂನಿನಲ್ಲಿ ಇದೆ ಹೊರತು. ಹಾಗೆ ಪವರ್ ಟು ಮೇಕ್ ರೂಲ್ಸ್ ಸೆಕ್ಷನ್ 10 ಇದೆ, ರೂಲ್ ಮಾಡುವಂತಹ ಪ್ರಾವಿಷನ್. ಹಾಗೆ 11 ನಲ್ಲಿ ಆಕ್ಟ್ ಟು ಓವರ್ ರೈಡ್ ಅದರ್ ಲಾಸ್ ಅಂತ ಇದೆ. ಅದರಲ್ಲಿ ನಾನು ಹೇಳಿದೆ ನಿಮಗೆ ಸೆಕ್ಷನ್ ರೂಲ್ 29A ಪ್ರಕಾರ ಮಾಡಿದ ತೀರ್ಪು, ಮೋಹನ್ ರವರ ತೀರ್ಪು ತಪ್ಪು ಅಂತ ಹೇಳಿದೆ. ಇಷ್ಟು ಈ ಆಕ್ಟ್ ನ ಉದ್ದೇಶ ಯಾವುದಿದೆ. Section 43
ಜೆ ರೂಲ್ 43J. ರೂಲ್ 43J ಒಬ್ಬನಿಗೆ ತಾತ್ಕಾಲಿಕವಾಗಿ ಕೊಟ್ಟಂತ ಜಮೀನನ್ನ ಇಲ್ಲಿ ನೋಡಿ ಫುಲ್ ಗ್ರಾಂಟ್ ಮಾಡಿದ್ರೆ ಅದಕ್ಕೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಆಕ್ಟ್ ಅಪ್ಲೈ ಆಗೋಲ್ಲ ಅಂತ ಹೇಳಿ 1994 ILR ಪೇಜ್ 1270 ನೋಡಿ. ಇದರಲ್ಲಿ ILR 1994 ಕರ್ನಾಟಕ ಪೇಜ್ 1270 ವಿರೂಪಾಕ್ಷಪ್ಪ ವರ್ಸಸ್ ಹನುಮಂತಪ್ಪ. ಈ ಕೇಸ್ನಲ್ಲಿ ಏನ್ ಹೇಳಿದ್ರು ಅಂದ್ರೆ ಸೆಕ್ಷನ್ 43G ನಲ್ಲಿ ಕಂಡೀಷನ್ಸ್ ಇತ್ತು. ಹಾಗೇನೆ ಜಮೀನನ್ನ ಕೆಲವು ಕ್ಯಾಟಗರೀಸ್ಗೆ ಕೊಡಬಹುದು ಅಂತನೂ ಇತ್ತು. ಅದರಲ್ಲಿ ಮಾರಾಟ ಮಾಡಬಾರ್ದು, ಗ್ರಾಂಟ್ ಮಾಡದಂತಹ ಜಮೀನನ್ನ ಮಾರಾಟ ಮಾಡಬಾರ್ದು, 10 ವರ್ಷ 15 ವರ್ಷ. ಮಾರಾಟ ಮಾಡಬಾರ್ದು ಅಂತಿತ್ತು. ಆಮೇಲೆ 43J ನಲ್ಲಿ ಯಾರಿಗೆ ಜಮೀನನ್ನ ಲೀಸಿಗೆ ಕೊಡ್ತಾರೋ ಅಂಥವ್ರಿಗೆ ಗ್ರಾಂಟ್ ಅನ್ನ ಕನ್ಫರ್ಮ್ ಮಾಡಬಹುದು. ಸೆಕ್ಷನ್ 43J ರೂಲ್ 43J ಓದ್ತೀನಿ. ಗ್ರಾಂಟ್ ಆಫ್ ಲ್ಯಾಂಡ್ ಟು ಪರ್ಸನ್ಸ್ ಟು whom lands have been leased temporarily, notwithstanding anything contained in the preceding rules of this chapter, in the case of agricultural land leased by competent authority to any person for purposes of cultivation at any time before the commencement of the Mysore Land Revenue Amendment Rules 1960, if such land is available for disposal and if the conditions of lease have been complied with, the land may be granted to the lessee. ಇದು ಪ್ರಾವಿಷನ್ ಇತ್ತು. ಇದಕ್ಕೆ ಈ ಪರಭಾರ ನಿಯಮ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರು. ಅದೇ ಕಾನೂನಿನಲ್ಲಿ ಅದು 43G, grant of land under the preceding rules shall be subject to the following conditions. ಅದು ಪ್ರಿಸೀಡಿಂಗ್ ರೂಲ್ಸ್ ಅಂತ ಇತ್ತು. ಕೋರ್ಟ್ನವ್ರು ಹೇಳಿದ್ರು ಈ ಯಾವ ಕಂಡೀಷನ್ ಅಪ್ಲೈ ಆಗೋದಿಲ್ಲ ಗ್ರಾಂಟ್ ಆಗಿದ್ದಕ್ಕೆ ಅಂತ ಹೇಳಿ ಈ ವಿರೂಪಾಕ್ಷಪ್ಪ ಅವರ ತೀರ್ಪಿನಲ್ಲಿ ಹೇಳಿದ್ರು. ಆದ್ರೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ವಿರುದ್ಧವಾಗಿ ತೀರ್ಪು ಬರೆದಿದ್ದಾರೆ. ನನಗೆ ಅದರ ಸೈಟೇಷನ್ ಸಿಗ್ಲಿಲ್ಲ. ಇದ್ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನವ್ರು ಬರೆದಿದ್ದಾರೆ, ಇದು ಅಪ್ಲೈ ಆಗುತ್ತೆ, ಈ ಕಂಡೀಷನ್ ಆಫ್ ಗ್ರಾಂಟ್ ಅಪ್ಲೈ ಆಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಆಮೇಲೆ ಸರಿ, ಇದಿಷ್ಟು ಸಂಕ್ಷಿಪ್ತವಾಗಿ ಈ ಕಾನೂನಿನ ಬಗ್ಗೆ ನನಗೆ ತಿಳಿದಿರುವ ವಿಷಯಗಳು. ILR 2013 ಕರ್ನಾಟಕ 1489 ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕಾನೂನು ಬಂದ ಮೇಲೆ ಈಗ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅನ್ನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ 1950ರಲ್ಲೇ ನಮೂದಿಸಿದ್ರು. ಆದ್ರೆ ಈ ಕಾನೂನು ಬಂದ ಮೇಲೆ ಕೆಲವು ಜಾತಿಗಳನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ಹಾಗೆ ಸೇರಿಸಿದ್ರೆ ಕಾನೂನು ಅಪ್ಲೈ ಆಗುತ್ತೋ ಇಲ್ವೋ? 79ರಲ್ಲಿ ಬಂದ ಕಾನೂನಿಗೆ 91ರಲ್ಲಿ ಯಾರನ್ನಾದ್ರು ಪರಿಶಿಷ್ಟ ಜಾತಿ ಅಂತ ಘೋಷಿಸಿದ್ರೆ ಅದಕ್ಕೆ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ನಮ್ಮ ಹೈಕೋರ್ಟ್ನವರು
2013 ಕರ್ನಾಟಕ 1480 ನಲ್ಲಿ ಉತ್ತರ ಕೊಟ್ಟರು. ಇದು by way of substitution, sorry, it is retrospective, sorry, it is retrospective. ಆದ್ರಿಂದ ಕಾನೂನು ಬಂದ ನಂತರವೂ ಯಾರನ್ನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಘೋಷಿಸಿದ್ರೆ ಅವರಿಗೆ ಈ ಕಾನೂನು ನೆರವು ಸಿಗುತ್ತೆ ಅಂತ ಹೇಳಿ. ಇದು ಜಯಣ್ಣ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಚಿತ್ರದುರ್ಗ, ILR 2013 1489. Yes, ಇದೊಂದು ILR 2013 ಕರ್ನಾಟಕ ಪೇಜ್ 1489 ನಲ್ಲಿ ಜಯಣ್ಣ ವರ್ಸಸ್ ಡೆಪ್ಯೂಟಿ ಕಮಿಷನರ್, every inclusion would have retrospective effect and therefore revert back to the presidential notification of 1950. 15 ಅಲ್ಲಿ ನೋಟಿಫಿಕೇಶನ್ ಮಾಡಿದ್ರು ಯಾರ್ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ. ಈ ತರ ಮಾಡಿದ ನೋಟಿಫಿಕೇಶನ್ 1950ಕ್ಕೆ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಕಾನೂನು PTCL ಕಾನೂನು ಇದಕ್ಕೆ ಅಪ್ಲೈ ಆಗುತ್ತೆ, ಇವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಆಮೇಲೆ ಸೇರಿದವರ ಜಾತಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿ.